ಮನೇಲಿ ಮಕ್ಕಳಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ತುಂಬ ಖುಷಿಯಾಗುತ್ತೆ. ಅವರಂತೂ ಮುದ್ದಾಗಿರಬೇಕು, ಕುಣಿದಾಡಬೇಕು, ಚೆನ್ನಾಗಿ ಊಟ ಮಾಡಬೇಕು ಅಂತ ಹೇಳಿ ಎಲ್ರಿಗೂ ಇಷ್ಟ. ಹಾಗಂಥೇಳಿ ಚೆನ್ನಾಗಿರಲಿ ಅಂತ ನಾನಂತೂ ಬೇಕ್ರಿಗೆ ಕರ್ಕೊಂಡೋಗಿ ಚಿಪ್ಸು, ಪಪ್ಸು, ಕೇಕು, ಮಯನೀಸ್ ಅದು ಇದು ಅಂತ ಕೊಡಿಸಲ್ಲ. ಗೋಬಿ ಮಂಚೂರಿಯನ್ನೂ ಕೊಡಿಸಲ್ಲ, ಕಬಾಬ್ ಕೊಡಿಸಲ್ಲ. ಮನೇಲೇ ಒಳ್ಳೊಳ್ಳೆ ಅಡುಗೆ ಮಾಡಿ ಕೊಡಬೇಕು, ಮಕ್ಕಳಿಗೆ ಬಡಿಸ್ಬೇಕು ಅಂತ ತುಂಬ ಇಷ್ಟ. ನಾನಿವತ್ತು ಅದಕ್ಕಾಗಿ ನಮ್ಮ ಮನೆ ಮುದ್ದು ಮಕ್ಕಳಿಗಾಗಿ ಏನು ಮಾಡಬೇಕಂದ್ರೆ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ 1 kg ಕ್ಯಾರೆಟ್ನ ತೊಗೊಬಂದು ಕ್ಲೀನಾಗಿ ತೊಳೆದು ಒರೆಸಿ ತುರಿದು ಇಟ್ಕೊಂಡಿದ್ದೀನಿ. ಇದು 1 kg ತೂಕ ಇರುವಂಥ ಕ್ಯಾರೆಟ್ ತುರಿ. ಇದನ್ನೀಗ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 kg ಕ್ಯಾರೆಟ್ ತುರಿಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಮಾತ್ರ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ ತಳ ಸ್ವಲ್ಪ ಒದ್ದೆ ಆಗಬೇಕಲ್ವ, ಅದಕ್ಕಾಗಿ ನಾನು ಒಂದು 1/4 ಲೋಟಷ್ಟು ನೀರು ಹಾಕ್ಕೊಳ್ತೀನಿ. ಸಾಕು, ಇಷ್ಟೇ. ಈಗ ಕುಕ್ಕರ್ ಮುಚ್ಚನ್ನು ಮುಚ್ಚಿ ನಾನು ಬೇಯಲಿಕ್ಕೆ ಬಿಡ್ತೀನಿ. ಇದು 1 ವಿಷಲ್ ಬರೋ ಮುಂಚೆನೇ ನಾನು ಆಫ್ ಮಾಡಿಬಿಡ್ತೀನಿ. ಇಲ್ಲಿ ಚಿಕ್ಕ ಮಿಕ್ಸಿ ಜಾರಿಗೆ ನಾನೊಂದು 3 ಏಲಕ್ಕಿ ಹಾಕ್ಕೊಳ್ತೀನಿ. ಮತ್ತು ನಾನು ಬಾದಾಮಿಯನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ಏಲಕ್ಕಿ ಮತ್ತು ಬಾದಾಮಿಯನ್ನು ಪುಡಿ ಮಾಡಿ ತಗೊಬರ್ತೀನಿ. ಇದು ಏಲಕ್ಕಿ ಬಾದಾಮಿ ಪುಡಿ. ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ನಂದಿನಿ ತುಪ್ಪನ ಹಾಕಿ ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಚೆನ್ನಾಗಿ ಇದು ಮೆಲ್ಟ್ ಆಗುತ್ತೆ, ಅದುವರೆಗೂ ವೆಯ್ಟ್ ಮಾಡಬೇಕು. ತುಪ್ಪ ಚೆನ್ನಾಗಿ ಮೆಲ್ಟ್ ಆಗ್ತಾಯಿದೆ. ಈಗ ನಾನು ಗೋಡಂಬಿಯನ್ನು ತೊಗೊತೀನಿ. ಒಂದು 2 ರಿಂದ 3 ಕೈ ಹಿಡಿಯಷ್ಟು ಗೋಡಂಬಿನ ತೊಗೊಂಡು ಈ ತುಪ್ಪದಲ್ಲಿ ನಿಧಾನ ಉರಿಯಲ್ಲಿ ಫ್ರೈ ಮಾಡ್ತೀನಿ. ತುಪ್ಪ ಮೆಲ್ಟ್ ಆಗಿದೆ. ಈಗ ಗೋಡಂಬಿಯನ್ನು ಹಾಕ್ಕೊಳ್ತೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಎತ್ತಿಟ್ಕೊಬಿಡ್ತೀನಿ. ಕುಕ್ಕರ್ ಆರಿದೆ. ನಾನೀಗ ಗೋಡಂಬಿ ತೆಗೆದು ಅದೇ ಬಾಣಲಿಗೆ ಬೆಂದಿರುವಂಥ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ನೀರು ಇಂಗಬೇಕು. ಸಕ್ಕರೆ ಮತ್ತು ಕ್ಯಾರೆಟಲ್ಲಿ ಸ್ವಲ್ಪ ನೀರು ಬಿಟ್ಟಿರುತ್ತಲ್ವ, ಅದು ಸ್ವಲ್ಪ ಹಿಂಗೆ ಬೇಯಿಸ್ತಾ ಇರ್ತೀನಿ. ಅರ್ಧ ನೀರು ಇಂಗಿದ ಮೇಲೆ ಇದಕ್ಕೆ ನಾನು ಪುಡಿ ಮಾಡಿ ಇಟ್ಟಿರುವಂಥ ಏಲಕ್ಕಿ ಮತ್ತು ಬಾದಾಮಿ ಪುಡಿಯನ್ನು ಸೇರಿಸ್ಕೊಳ್ತೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ನೋಡಿ, ನೀರು ಹೇಗಿದೆ ಹಾಗೆ ಇದೆ, ಸ್ವಲ್ಪ ಅರ್ಧ. ಇದನ್ನೀಗ ನಿಧಾನ ಉರಿಯಲ್ಲಿ ತಳ ಹಿಡಿಯುತ್ತೆ, ಅದಕ್ಕಾಗಿ ನಾನು ನಿಧಾನ ಉರಿಯಲ್ಲಿ ಹೀಗೆ ಫ್ರೈ ಮಾಡ್ತಾ ಬರ್ತೀನಿ. ನೀರೆಲ್ಲ ಇಂಗಿ ತುಪ್ಪ ಬಿಡಬೇಕು ಕ್ಯಾರೆಟ್ ಹಲ್ವದಲ್ಲಿ. ನಾನು ಬಾದಾಮಿಯನ್ನು ಹಾಕಿರೋದು ಬೈಂಡಿಂಗಿಗೋಸ್ಕರ. ಬರೀ ಕ್ಯಾರೆಟ್ ಹಾಕಿದರೆ ಅದು ಬರೀ ತರಕಾರಿ ತಿನ್ನಂಗಿರುತ್ತೆ. ಕ್ಯಾರೆಟ್ ಹಲ್ವ ರೆಡಿಯಾಗಿದೆ. ಇದಕ್ಕೆ ನಾನು ಗೋಡಂಬಿಯನ್ನು ಫ್ರೈ ಮಾಡಿರೋದನ್ನ ಮಿಕ್ಸ್ ಮಾಡಿ ತಗೊಬಂದಿದ್ದೀನಿ. ಹೆಲ್ದಿಯಾಗಿರುವಂಥ ಕ್ಯಾರೆಟ್ ಹಲ್ವ ನಮ್ಮನೆ ಮಕ್ಕಳಿಗೆ ರೆಡಿ